ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮು 11 o'clock ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಊಟ ಗೀಟ ಎಲ್ಲ ಮಾಡಿಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಟೈಮು 11 o'clock ಆಗಿದೆ. ಆಲ್ರೆಡಿ ನೋಡ್ತಾ ಇರ್ಬೋದು ತುಂಬ ಜನ ಬಂದಿದ್ದಾರೆ ಹಬ್ಬ ನೋಡೋದಕ್ಕೆ, ಮೊಹರಂ ಹಬ್ಬ ನೋಡೋದಕ್ಕೆ. ನಾನು ಹೋದರೆ ಆಯಿತು, ಇನ್ನೂ ಏನೋ ದೇವ್ರೇನು ಎದ್ದಿರೋದಿಲ್ಲ, ಸ್ವಲ್ಪ ಲೇಟ್ ಮಾಡೇ ಹೋದರೆ ಆಯಿತು ಅಂಥೇಳಿ ಸೊ ಇವಾಗ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫುಲ್ಲು ಜಾತ್ರೆ ಆಗಿಬಿಟ್ಟಿದೆ. ರೋಡ್ ಫುಲ್ಲು ತುಂಬೋಗ್ಬಿಟ್ಟಿದೆ ಫ್ರೆಂಡ್ಸ್. ಕಾಲಿಡೋದಕ್ಕೂ ಜಾಗ ಇಲ್ಲ. ಫುಲ್ಲು ಡ್ಯಾನ್ಸು, ಕುಣಿತ ನೋಡ್ತಾ ಇರ್ಬೋದು ಫ್ರೆಂಡ್ಸು ಎಲ್ಲ ಹೇಗೆ ಕುಣಿತಾ ಇದ್ದಾರೆ ಅಂಥೇಳಿ. ಫುಲ್ಲು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನಮ್ಮೂರು ಮೊಹರಂ ಕೊನೆಯ ದಿನನ. ನಾನು ಇವಾಗ ವ್ಲಾಗ್ ಮಾಡ್ತಾ ಇರೋದು ಮೊಹರಂ ಕೊನೆಯ ದಿನ ವ್ಲಾಗ್ನ ಮಾಡ್ತಾಯಿದ್ದೀನಿ ನೈಟು. ಆಲ್ರೆಡಿ ನಾನು ಮೊಹರಂ ಕೊನೆಯ ದಿನದ್ದು ಬೆಳಗ್ಗೆ ಡೋಲಿ ಮೆರವಣಿಗೆ ಮಾಡೋದನ್ನು ವ್ಲಾಗ್ನ ಹಾಕಿದ್ದೀನಿ ಫ್ರೆಂಡ್ಸ್. ಆ ವ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ಬೆಳಗ್ಗೆನೇ ನಮ್ಮೂರಲ್ಲಿ ಡೋಲಿ ಮೆರವಣಿಗೆ ಯಾವ ರೀತಿ ಆಗುತ್ತೆ ಅಂಥೇಳಿ ಆ ವ್ಲಾಗಲ್ಲಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನೆನ್ನೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೊಹರಂ ಕೊನೆಯ ದಿನದ್ದು ಬೆಳಗ್ಗೆ ಒಂದು ವ್ಲಾಗ್ ಹಾಕಿದ್ಮೇಲೆ ಹಾಗೆ ನಮ್ಮದು ಫುಲ್ ಡೇ ರೂಟೀನ್ ದಿನಚರಿ ಯಾವ ರೀತಿ ಇತ್ತು ಅಂಥೇಳಿ ಆ ವ್ಲಾಗು ಕೂಡ ಹಾಕಿದ್ದೀನಿ. ಆ ಬ್ಲಾಗ್ ಹಾಕಿದ್ಮೇಲೆ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು 3 ವ್ಲಾಗು ಕೂಡ ಒಂದೇ ದಿನದ್ದೇ. ಸೊ 3 ಪಾರ್ಟ್ ಆಗಿ ಹಾಕಿದ್ದೀನಿ. ತುಂಬ ಲೆಂತಿ ಆದರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅಂಥೇಳಿ. ಆಲ್ರೆಡಿ ತುಂಬಾ ಲೆಂತಿ ಆಗಿದ್ದಾವೆ ವೀಡಿಯೋಸು. ಏನಿಲ್ಲ ಅಂದ್ರೆ 20 ಮಿನಿಟ್ಸ್ ಇದ್ದಾವೆ. ನಾನಾದರೂ ಏನು ಮಾಡಲಿ ಅಂಥೇಳಿ ತುಂಬ ಲೆಂತಿ ಇದ್ದರೂ ಪರವಾಗಿಲ್ಲ ಅಂತ ಹಾಗೆ ಹಾಕಿದ್ದೀನಿ. ಫುಲ್ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಆನೆ ಮೆರವಣಿಗೆ ಕೂಡ ಬಂದಿದೆ. ಕತ್ತಲ್ ರಾತ್ರಿ ದಿನ ಕೂಡ ಆನೆ ಮೆರವಣಿಗೆ ಮತ್ತು ಕುದುರೆ ಸೋಗು ಇದೆಲ್ಲ ಇರುತ್ತೆ. ಮತ್ತು ಮೊಹರಂ ಕೊನೆಯ ದಿನ ಕೂಡ ಆನೆ ಮೆರವಣಿಗೆ ಮತ್ತು ಈ ರೀತಿ ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಡ್ಯಾನ್ಸು, ಕುಣಿತ, ಕುದುರೆ ಸೋಗು ಮತ್ತು ಹೆಜ್ಜೆ ಅದು ಆಡ್ತಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸು. ಇವತ್ತೇನೋ ಆಡಲ್ಲ ಅಂತಲೇ ಅನ್ನಿಸ್ತಾ ಇದೆ. ಯಾಕಂದರೆ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ದರೆ ಆಡಲ್ಲ ಅಂತ ಅನ್ನಿಸ್ತಾ ಇದೆ. ಮೊಹರಮಲ್ಲಿ ಯಾವ ರೀತಿ ಹೆಜ್ಜೆನ ಆಡ್ತಾರೆ ಅಂಥೇಳಿ ನೀವು ನೋಡಬೇಕು ಅಂದರೆ ಗಂಧರಾತ್ರಿ ವ್ಲಾಗಲ್ಲಿ ಮತ್ತು ಕತ್ತಲ್ ರಾತ್ರಿ ವ್ಲಾಗಲ್ಲಿ ನಾನು ಹಾಕಿದ್ದೀನಿ ಯಾವ ರೀತಿ ಮೊಹರಮಲ್ಲಿ ಹೆಜ್ಜೆನ ಆಡ್ತಾರೆ ಅಂಥೇಳಿ. ನೀವು ಆ ವ್ಲಾಗ್ ನೋಡಿಲ್ಲ ಅಂದರೆ ನೀವು ಆ ವ್ಲಾಗಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಹಾಡ್ತಾರೆ ಮೊಹರಮಲ್ಲಿ ಹೆಜ್ಜೆನ. ನಮ್ಮೂರು ಯಮನೂರಪ್ಪನಿಗೆ ಅಂದರೆ ಅಲೆ ದೇವ್ರಿಗೆ ಹೆಜ್ಜೆ ಆಡೋದು ಅಂದರೆ ತುಂಬಾ ಇಷ್ಟ ಅಂತೆ. ಹೆಜ್ಜೆ ಪದ ಕೇಳಿಕೊಂಡು ಹೆಜ್ಜೆ ಆಡೋದು ಅಂದರೆ ತುಂಬಾ ಇಷ್ಟ ಅಂತೆ. ಸೊ ಈ ಹಬ್ಬದಲ್ಲಿ ಹೆಜ್ಜೆನ ಆಡ್ತಾರೆ. ಏನಾತರ ಏನಾತ ಇವು ಏನಾಗ್ಯಾವ ಈಗ ಹಿಂದಕ್ಕೆ ಸರಿ ಏನೂ ಇಲ್ಲ ಅವಕ್ಕ ನೋಡು. ಅವಕ್ಕ ಕಟ್ಟಿ ಕೊಡು ಅಂತ ಅವ್ರನ್ನ ನಾಳೆ ಬರ್ತಾರಲ್ಲ ಅವರು ಕಟ್ಟಿ ಕೊಡ್ತೇನಲ್ಲ ಮನೆ ಬರ್ಬೇಕಂತ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪಟಾಕಿ ಕೂಡ ಚೆನ್ನಾಗಿ ಹೊಡಿತಾ ಇದ್ದಾರೆ. ಆ ಪಟಾಕಿ ಲೈಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಂಚ್ತಾ ಇದೆ ಅಂಥೇಳಿ. ಆಕಾಶದಲ್ಲಿ ಆ ಪಟಾಕಿ ಹೊಡೆಯುವಾಗ ಆ ಮಿಂಚುಗಳನ್ನ ನೋಡೋದೇ ಒಂಥರ ಏನೋ ಮಜಾ, ಖುಷಿ ಸಿಗುತ್ತೆ. ನಾನಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದೀನಿ ನಮ್ಮೂರು ಮೊಹರಂನ. ಎಷ್ಟೇ ಹಬ್ಬ ಚೆನ್ನಾಗಿ ಆಗ್ತಾಯಿದ್ರು ಕೂಡ ಏನೋ ಒಂಥರ ಫೀಲಿಂಗ್ ಇದೆ ಫ್ರೆಂಡ್ಸ್. ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ. ಪ್ರತಿ ವರ್ಷ ಮೊಹರಮಿಗೆ ಬಂದಾಗ ಆಗೋ ಖುಷಿ ಈ ವರ್ಷ ಏನೋ ಒಂಥರ ಆ ಖುಷಿ ಫೀಲಿಂಗೇ ಬರ್ತಾ ಇಲ್ಲ. ಯಾಕಂತ ಏನೋ ಗೊತ್ತಿಲ್ಲ. ನಾವು ನಮ್ಮ ಹಳೆ ಮನೆ ಬಿಟ್ಟು ಅಂದರೆ ನಮ್ಮದು ಇವಾಗೇನು ಹಳೆ ಮನೆ ಇತ್ತಲ್ಲ ಅದನ್ನ ಬೀಳಿಸ್ಬಿಟ್ಟು ನಾವು ಇವಾಗ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ಆ ಫೀಲಿಂಗ್ ಇದೆಯೋ ಏನೋ ಗೊತ್ತಿಲ್ಲ. ಅಂದರೆ ನಮ್ಮ ಹಳೆ ಮನೆ ಈ ಅಗಸಿಗೆ ಹತ್ತಿರ ಇದೆ ಫ್ರೆಂಡ್ಸು. ಏನಿಲ್ಲ 2 ಮನೆ ದಾಟಿದ್ರೆ ಆಯಿತು ಅಗಸಿ ಬಂದುಬಿಡುತ್ತೆ. ಸೊ ಅಗಸಿಯಲ್ಲಿ ಯಾವುದೇ ಹಬ್ಬ ಸಂಭ್ರಮ ಏನೇ ಇದ್ದರೂ ಕೂಡ ಮನೇಲಿ ಕೇಳಿಸುತ್ತೆ. ಆ ಕೇಳಿಸಿದ ತಕ್ಷಣ ಪಟ್ಟಂತ ಓಡ್ ಬಂದುಬಿಡ್ತಾ ಇದ್ವಿ ಮೊಹರಂ ನೋಡೋದಕ್ಕೆ. ಇವಾಗ ಏನಾಗಿದೆ ಅಂದರೆ ಮೇಲ್ಗಡೆ ಪ್ಲಾಟಲ್ಲಿ ನಾವು ಇವಾಗ ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಅಲ್ಲಿ ಹಬ್ಬದ ವಾತಾವರಣನೇ ಅನಿಸಲ್ಲ ಫ್ರೆಂಡ್ಸು. ಒಟ್ಟಿಗೆ ರಾತ್ರಿನೇ ಬರ್ತಾಯಿದ್ವಿ ಮೊಹರಂ ನೋಡೋದಕ್ಕೆ. ಅಲ್ಲಾದರೆ ಪಟ್ಟಂತ ಅರ್ಧ ಗಂಟೆಗೆ 1 ಗಂಟೆಗೆ ಪದೇ ಬಂದು ಹಬ್ಬನ ನೋಡ್ತಾ ಇದ್ವಿ. ಇವಾಗ ಆ ರೀತಿ ನೋಡೋಕ್ಕಾಗೋದಿಲ್ಲ. ಸೊ ಅದಕ್ಕೇ ಈ ಪ್ರತಿ ವರ್ಷ ಮೊಹರಂ ಆಗೋ ರೀತಿ ಅನ್ನಿಸ್ತಾನೆ ಇಲ್ಲ. ಮತ್ತು ಇನ್ನೊಂದು ಏನಂದರೆ ನಾನು
ಪ್ರತಿ ವರ್ಷ ಮೊಹರಮಿಗೆ ಬಂದಾಗ ನಮ್ಮ ತಂಗಿ ಕೂಡ ಇರ್ತಾಯಿದ್ವಿ. ಈ ವರ್ಷ ನಮ್ಮ ತಂಗಿ ಇಲ್ಲ, ಅದೊಂದು ಬೇಜಾರು, ನಮ್ಮ ತಂಗಿ ಇಲ್ವಲ್ಲ ಅಂಥೇಳಿ. ಆ ಬೇಜಾರಿಂದ ಕೂಡ ಪ್ರತಿ ವರ್ಷ ಮೊಹರಂ ಆಗೋ ರೀತಿ ಅನ್ನಿಸ್ತಾನೇ ಇಲ್ಲ ನನಗೆ. ಅಂದರೆ 3 ಜನ ಅಕ್ಕ ತಂಗಿದಿರು ಸೇರಿಕೊಂಡು ಮೊಹರಂ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಪ್ರತಿ ವರ್ಷ. ಆದರೆ ಈ ವರ್ಷ ಅವಳೊಬ್ಬಳು ಮಿಸ್ ಆಗಿದ್ದಾಳಲ್ವ, ಸೊ ಅದಕ್ಕೆ ಬೇಜಾರಾಗ್ತಾಯಿದೆ. ಈ ವರ್ಷ ಅವಳ ಗಂಡನ ಮನೆಯಲ್ಲಿ ಮೊಹರಂ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್. ಅವಳು ಗಂಡನ ಮನೆಯಲ್ಲಿ ಮೊದಲನೇ ಹಬ್ಬನ ಆಚರಿಸ್ತಾ ಇದ್ದಾಳೆ. ನಮ್ಮ ತವ್ರ ಮನೆಯಲ್ಲಿ ನಮ್ಮ ತಂಗಿ ಇಲ್ಲದೆ ಆಚರಿಸ್ತಾ ಇರೋ ಇದೇ ಮೊದಲನೇ ಹಬ್ಬ ನೋಡಿ ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ನಮ್ಮೂರು ಮೊಹರಂ ಕೊನೆಯ ದಿನ ಯಾವ ರೀತಿ ಆಚರಿಸ್ತಾರೆ ಅಂಥೇಳಿ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಇವತ್ತೇ ಲಾಸ್ಟ್ ಇದು ಮೊಹರಂ ವ್ಲಾಗ್, ಇವತ್ತೇ ಲಾಸ್ಟ್ ಫ್ರೆಂಡ್ಸ್. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಮೊಹರಂ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ ಈ ವ್ಲಾಗ್ಗೆ. ಇನ್ನು ನೆಕ್ಸ್ಟ್ ಇಯರ್ವರೆಗೂ ಮೊಹರಂ ನೋಡೋಕ್ಕಾಗಲ್ಲ ಫ್ರೆಂಡ್ಸು, ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ಈ ವರ್ಷ ನಮ್ಮೂರು ಮೊಹರಮಲ್ಲಿ ಒಂದು ವಿಶೇಷ ಇದೆ. ಏನು ವಿಶೇಷ ಅಂಥೇಳಿ ನೀವು ಇವಾಗ ಇಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮೂರು ಮೊಹರಮಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಏನು ಆನೆ ಮೆರವಣಿಗೆ ಅಂತೇನು ಹೇಳಿದ್ನಲ್ಲ ನಾನು, ರಿಯಲ್ ಆನೆ ಅಲ್ಲ, ನಮ್ಮೂರವರೇ ಕ್ರಿಯೇಟ್ ಮಾಡಿರೋ ಆನೆ ಮೆರವಣಿಗೆ ಮಾಡಿಕೊಂಡು ಏನು ಹತ್ತಲ್ ರಾತ್ರಿ ದಿನ ಎಲ್ಲ ಮೆರವಣಿಗೆ ಮಾಡಿದ್ರಲ್ಲ ಫ್ರೆಂಡ್ಸ್. ಈ ವರ್ಷ ವಿಶೇಷವಾಗಿ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದು ಮೊಹರಂ ಕೊನೆಯ ದಿನ ವಿಶೇಷವಾಗಿ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಫೋಟೋನ ಇಟ್ಟು ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದಾರೆ. ನೀವು ಇಲ್ಲಿ ಎಲ್ಲ ನೋಡ್ಬೋದು, ನಮ್ಮೂರಲ್ಲೂ ಕೂಡ ಎಷ್ಟು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ ಅಂಥೇಳಿ. ನನಗಂತೂ ತುಂಬಾ ಖುಷಿ ಆಯಿತು ಈ ಸೀನ್ನ ನೋಡಿ. ನೀವು ಕೂಡ ನನ್ನ ಹಾಗೆ ಈ ಸೀನ್ನ ನೋಡಿ ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಖುಷಿ ಪಟ್ಟಿದ್ದೀರೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮೂರು ಮೊಹರಮಲ್ಲಿ ಈ ರೀತಿ ಆನೆ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದು ನಿಮಗೆಲ್ಲ ನೋಡಿ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ಲಾದರೂ ಹೊರಗಡೆ ಹೋದಾಗ ಇಂಥ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಲ್ಲ ಅನ್ನೋ ಹಾಗಿಲ್ಲ, ಅಷ್ಟು ಅಭಿಮಾನಿಗಳ ಬಳಗ ಇದೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಇದರಲ್ಲೇ ತಿಳ್ಕೊಬೋದು ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಒಳ್ಳೆಯ ಮನುಷ್ಯ ಅಂಥೇಳಿ. ನನಗಂತೂ ತುಂಬಾ ಖುಷಿ ಆಯಿತು ನಮ್ಮೂರು ಮೊಹರಮಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನ ಮೆರವಣಿಗೆ ಮಾಡಿಕೊಂಡು ಬಂದಿರೋದಂತೂ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಡೋಲಿ ಹೇಳ್ತು. ಇವಾಗ ಇನ್ನು ಗೋರಿನ 5 ಸುತ್ತು ಸುತ್ತ ಹಾಕಿ ಇನ್ನು ದೇವರು ಹೊಳಿಗೆ ಹೋಗ್ತವೆ. ಇನ್ನು ಅಂದರೆ ಡೋಲಿ ಹೊಳಿಗೆ ಹೋಗುತ್ತೆ. ಇವಾಗ ಎಲ್ಲರೂ ಉತ್ತತ್ತಿ ಒಗಿತಾರೆ ಡೋಲಿಗೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಉತ್ತತ್ತಿನ. ಇವಾಗ ಗೋರಿನ ಸುತ್ತಾಕ್ತಾ ಇದೆ ಫ್ರೆಂಡ್ಸು ದೇವರು.
ನೋಡ್ತಾ ಇರ್ಬೋದು. ಅಲ್ಲಿ ನೋಡಿ ಸುತ್ತಾಕ್ತಾ ಇದೆ ನೋಡಿ ಡೋಲಿ. ಗೋರಿಗೆ ಡೋಲಿ 5 ಸುತ್ತು ಸುತ್ತಾಕುತ್ತೆ ಫ್ರೆಂಡ್ಸ್. 5 ಸುತ್ತು ಸುತ್ತ ಹಾಕಿದ್ಮೇಲೆ ಎಲ್ಲರೂ ಉತ್ತತ್ತಿನ ಒಗಿತೀವಿ. ಹಾಕ್ಲಿ ಒಂದು ಹಾಕ್ಬೇಕ, ಯಾರು ಹಾಕ್ಬೇಕ? ಈಗ ಸುತ್ತಾಗಂತಾರೆ ಗೋರಿ. ಈಗ ಹೋಗಿದ್ದೀನಿ. ಈಗ ಇದು 4ನೇ ದನ. ಇದು 4ನೇ ಸುತ್ತಿದೆ. ಒಳಗೇಡಿಸ್ತಿಲ್ಲ ಇವು ನನ್ನ ಕೈನ. ನಾನು ಹೋಗೋದೆ ಸುತ್ತಾತ. ಓಕೆ ಫ್ರೆಂಡ್ಸ್, ಇವಾಗ ಗೋರಿಗೆ 5 ಸುತ್ತು ಸುತ್ತ ಹಾಕಿದ್ದಾಯ್ತು ಡೋಲಿನ, ಮತ್ತು ಉತ್ತತ್ತಿ ಕೂಡ ಎಲ್ಲರೂ ಹಾಕಿದ್ದಾಯ್ತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಗೋರಿನ ಇವಾಗ ಮುಚ್ತಾರೆ ಫ್ರೆಂಡ್ಸ್. ಮುಚ್ಚಬೇಕಾದ್ರೆ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಮಕ್ಕಳನ್ನ ಈ ರೀತಿ ಗೋರಿ ಮೇಲೆ ಉಳ್ಳಾಡಿಸ್ತಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಉಳ್ಳಾಡಿಸ್ತಾರೆ ಅಂತೇಳಿ. ಚಿಕ್ಕ ಮಕ್ಕಳನ್ನ ಈ ರೀತಿ ಉಳ್ಳಾಡಿಸ್ತಾರೆ. ಒಬ್ಬೊಬ್ರು ದೊಡ್ಡವರು ಕೂಡ ಉಳ್ಳಾಡ್ತಾರೆ ಫ್ರೆಂಡ್ಸ್. ಈ ರೀತಿ ಉಳ್ಕೊಂಡು ಹೋಗ್ತಾರೆ ಗೋರಿ ಮೇಲೆ. ಯಾಕಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ಏನೋ ಸ್ಟ್ರಾಂಗ್ ರೀಸನ್ ಇರುತ್ತೆ. ಯಾರೂ ಸುಮ್ಮನೆ ಹಾಗೆ ಏನೂ ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಏನೋ ಇರುತ್ತೆ ಫ್ರೆಂಡ್ಸ್. ಆದರೆ ನಮಗೆ ಎಲ್ಲನೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ. ಸೊ ನನಗೆ ಏನು ಗೊತ್ತಿದೆಯೋ ಅಷ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟು ಶೇರ್ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ. ಕೆಲವೊಂದನ್ನು ಪಬ್ಲಿಕಲ್ಲಿ ಶೇರ್ ಮಾಡೋದು ಅಷ್ಟು ಸರಿ ಅನಿಸಿಲ್ಲ. ಸೊ ನಾನು ಶೇರ್ ಮಾಡ್ಕೊಂಡಿಲ್ಲ. ಸೊ ನನಗೆ ಆದಷ್ಟು ಗೊತ್ತಿರೋ ಅಷ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾರಿಗೆಲ್ಲ ಮೊಹರಂ ಬಗ್ಗೆ ಗೊತ್ತಿದೆಯೋ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಕಮೆಂಟ್ ಬಾಕ್ಸಲ್ಲಿ. ನಾನು ಕೂಡ ತಿಳ್ಕೊಂಡಂಗಾಗತ್ತೆ. ಕೆಲವೊಂದು ವಿಷಯಗಳು ನನಗೂ ಕೂಡ ಗೊತ್ತಿರೋದಿಲ್ಲ. ನೀವು ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ನಾನು ಕೂಡ ಇನ್ನಷ್ಟು ಜಾಸ್ತಿ ತಿಳ್ಕೊಂಡಂಗಾಗತ್ತೆ. ಸೊ ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಮೊಹರಂ ಬಗ್ಗೆ ನಿಮಗೆ ಗೊತ್ತಿರೋ ಅಷ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ಇವಾಗೆಲ್ಲ ಫುಲ್ಲು ಮುಚ್ತಾ ಇದ್ದಾರೆ. ಮುಚ್ಚಬೇಕಾದ್ರೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಎಲ್ಲರೂ ಬಂದು ಊರವರು ಸ್ವಲ್ಪ ಮಣ್ಣನ್ನ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಇವಾಗ ನಾನು ಕೂಡ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನಾನು ಕೂಡ 1-2 ಹಿಡಿಯಷ್ಟು ಮಣ್ಣು ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. 1-2 ಬರೀ ಮಣ್ಣು ತಗೊಂಡು ಹಾಕು. ಸಾಕು ಬಾ ಅಪ್ಪ ಗೊತ್ತಲ್ಲದು. ಅನ್ವಿತ ಎಲ್ಲಕ್ಕೆ ನೋಡಿ ಬಣ ನೋಡಿ. ಗದಿ ಮತ್ತಾಗ ಓಡಗೈತಿ ಈಗ ಡೋಲಿ. ಮತ್ತಾಗ ಮ್ಯಾಗ ನೋಡ್ಯಾಕ
ಇರ್ಬೇಕದು ಈಗ. ಬನ್ನಿ ಕಟ್ಟಿ ಹೋಗಿದೆ ನೋಡಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಗೋರಿನ. ಇವಾಗ ಫುಲ್ಲು ಮುಚ್ಚಿ ಈ ರೀತಿ ಮಣ್ಣನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂದು ಭಾರಿ ಗಿಡದ ಟೊಂಗೆನ ಚುಚ್ತಾರೆ. ಮತ್ತು ಆ ಟೊಂಗೆಗೆ ನಾವು ಏನು ಪಕ್ಕೀರ್ಗಳಾಗಿರ್ತಾರಲ್ಲ, ಆ ಪಕ್ಕೀರ್ಗಳಾದಾಗ ಕೈಗೆ ಎಲ್ಲ ಲಾಡಿ ಕಟ್ಟಿರ್ತಾರೆ. ಆ ಲಾಡಿನ ಎಲ್ಲ ತೆಗೆದುಬಿಟ್ಟು ಅದರ ಭಾರಿ ಗಿಡದ ಟೊಂಗೆ ಮೇಲೆ ಹಾಕ್ತಾರೆ ಫ್ರೆಂಡ್ಸ್. ಈ ರೀತಿ ಮಾಡೋದು ಮೊಹರಂ ಕೊನೆಯ ದಿನ ಮಾಡ್ತಾರೆ. ಮತ್ತು ಪಕ್ಕೀರ್ಗಳು ಕೂಡ 3 ದಿನ ಸ್ನಾನ ಮಾಡಿರೋದಿಲ್ಲ. ಸೊ ಇವಾಗ ದೇವರು ಹೊಳಿಗೆ ಹೋದ್ಮೇಲೆ ಯಾರ್ಯಾರು ಪಕ್ಕೀರ್ಗಳಾಗಿರ್ತಾರೋ ಅವರೆಲ್ಲ ಇವತ್ತು ಸ್ನಾನ ಮಾಡ್ತಾರೆ. ಅಂದರೆ 3 ದಿನ ಸ್ನಾನ ಮಾಡಿರೋದೇ ಇಲ್ಲ ಪಕ್ಕೀರ್ಗಳಾಗಿರೋರು. ಸೊ ಇವಾಗ ದೇವರು ಹೊಳಿಗೆ ಹೋದ್ಮೇಲೆ ಇವಾಗ ಸ್ನಾನ ಮಾಡ್ತಾರೆ. ಹೌದು ನೋಡಿ, ಡೋಲ್ ಹಸಿಗೈತಿ. ಹೌದು, ಚಂದಬಸ್ಸು ತಗೊಂಡ್ ನಾನು ಅದಕ್ಕೆ ಯಶಿಗೈತಿ. ಈಗ ಅಪ್ಪ ಯಾರು ತಗೊಂಡಿರ್ಬೇಕು. ಸೀದಾ ಆಗೈತ್ ನೋಡಿ, ಈಗ ಸೀದಾ ಆಗೈತ್ ನೋಡಿ. ಈಗ ಎತ್ಕೊಂಡ್ರ ಅವ ಎತ್ಕೊಂಡ್ರ ಡೋಲ್ ಯಾಶಿನ ನೋಡು ಇರ್ಬೇಕು. ಅವಸರು ಈಗ ಸೀದಾ ಆಗೈತ. ಇನ್ನ ಅಪ್ಪ ಹೊಂಟಾನ ಯಾರ ಮನೆಗೆ? ನೋಡಿ ಹೊರಗ ಕೂಡ ಇನ್ನೂ ಹೊತ್ತಿಲ್ಲ. ಒಂದ್ಸಲ ಸ್ವಲ್ಪ ನಮ್ಮ ಅಪ್ಪನ ಬಿಡಿಸಿ ಹೊತ್ಕೊಂಡಿರ್ತಾನ. ಅವ ಹೊತ್ ನನ್ ಡೋಲ್ ಯಾಸೆ ಆಗುತ್ತೆ. ಯಾಸೆ ಆಗಿತ್ತಲ್ಲ ಅಗಲ್ಯಾಗ. ನಾವ್ ಅಪ್ಪ ಇನ್ನ ಯಾವಾಗ ಬರ್ತಾನ ಗೊತ್ತಿಲ್ಲ. ಅಲ್ಲಿ ಹೊತ್ತು ಡೋಲಿ ಹಳೆ ಗೋರಿ ಮುಚ್ಚಾರ. ಫ್ರೆಂಡ್ಸ್, ನಮ್ಮೂರ್ ಮೊಹರಂ ಅಲ್ಲಿ ಇನ್ನೊಂದು ವಿಶೇಷ ಇದೆ. ಮೊಹರಂ ಕೊನೆಯ ದಿನ ಅದು ಏನಂದ್ರೆ, ಅದು ಅಲ್ಲಿ ನೋಡ್ತಾ ಇರ್ಬೋದು ಡೋಲಿ ತುಂಬಾ ಹೊತ್ತಾಯ್ತು ಅಲ್ಲಿ ನಿಂತ್ಕೊಂಡು. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಿಂಗಾರಿ ಮುಂಗಾರಿ ರಾಶಿ ಮಾಡ್ತಿದ್ದಾರೆ. ಅಂದ್ರೆ ಮುಂಗಾರಿ ಬೆಳೆ ಮತ್ತೆ ಹಿಂಗಾರಿ ಬೆಳೆ ಯಾವ ರೀತಿ ಬರುತ್ತೆ ಅಂತೇಳಿ ಅಲ್ಲಿ ಇವಾಗ ದೇವರು ಹೇಳುತ್ತೆ ಫ್ರೆಂಡ್ಸ್. ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅಲ್ಲಿ ಸ್ವಲ್ಪ ಮಣ್ಣನ್ನ ಹಾಕಿರ್ತಾರೆ. ಅದರಲ್ಲಿ ಒಂದು ಭಾಗ ಜಾಸ್ತಿ ಮಣ್ಣು ಮಾಡಿದ್ರೆ ಅದು ಮುಂಗಾರಿ ಮಳೆ, ಅಂದ್ರೆ ಬಲ್ಗಡೆ ಸೈಡು ಜಾಸ್ತಿ ಮಣ್ಣು ಇದ್ರೆ ಅದು ಮುಂಗಾರಿ ಬೆಳೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಎಡಗಡೆ ಸೈಡು ಮಣ್ಣು ಸ್ವಲ್ಪ ಕಡಿಮೆ ಇದ್ದರೆ ಅದು ಹಿಂಗಾರಿ ಬೆಳೆ ಅಷ್ಟಕ್ಕಷ್ಟೇ ಬರುತ್ತೆ ಅಂತ. ಸೊ ಎಡಗಡೆ ಸೈಡು ಜಾಸ್ತಿ ಇದ್ದರೆ ಹಿಂಗಾರಿ ಬೆಳೆ ಜಾಸ್ತಿ ಬರುತ್ತೆ ಅಂತ, ಚೆನ್ನಾಗಿ ಬರುತ್ತೆ ಬೆಳೆ ಅಂತ. ಮತ್ತು ಬಲಗಡೆ ಸೈಡು ಮಣ್ಣಿನ ರಾಶಿ ಕಡಿಮೆ ಇದ್ದರೆ ಮುಂಗಾರಿ ಬೆಳೆ ಕಡಿಮೆ ಚೆನ್ನಾಗಿ ಬರಲ್ಲ, ಅಷ್ಟಕ್ಕಷ್ಟೇ ಬರುತ್ತೆ ಅಂತ. ಮತ್ತು ಒಂದೊಂದು ಸತಿ ಎಡಗಡೆ ಮತ್ತು ಬಲಗಡೆ ಎರಡೂ ರಾಶಿನೂ ಕೂಡ ಸಮಾನೆ ಮಾಡಿರ್ತಾನೆ ಫ್ರೆಂಡ್ಸ್. ಆವಾಗ ಎರಡೂ ರಾಶಿ ಕೂಡ ಬೆಳೆ ಚೆನ್ನಾಗಿ ಬರುತ್ತೆ. ಹಿಂಗಾರಿ ಬೆಳೆ ಮತ್ತು ಮುಂಗಾರಿ ಬೆಳೆ ಎರಡೂ ಚೆನ್ನಾಗಿ ಬರುತ್ತೆ ಅಂತ ಅವಾಗ ಅರ್ಥ. ಈ ರೀತಿ ಮೊಹರಂ ಕೊನೆಯ ದಿನ ನಮ್ಮೂರಲ್ಲಿ ಮಣ್ಣಿನ ರಾಶಿ ಮಾಡಿ ಹೇಳುತ್ತೆ ಫ್ರೆಂಡ್ಸ್ ದೇವರು. ಮಣ್ಣಿನ ರಾಶಿ ಮತ್ತು ಹಿಂಗಾರಿ ಬೆಳೆ ಮುಂಗಾರಿ ಬೆಳೆ ಎಲ್ಲ ಹೇಳಿದ್ಮೇಲೆ ದೇವರು ಇವಾಗ ಹೊಳಿಗೆ ಹೋಗ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ಹೊಳಿಗೆ ಹೊಂಟ ನೋಡಿ ದೇವರು. ಮಾಮ ಎಲ್ಲದನ ನೋಡಿ, ಇಲ್ಲೇ ಎಲ್ಲಾರು ನಿಂತಿರ್ತಾನ. ಏನ್ ತಗೊಂಬರ್ತಿ? ತೊಂಬೈ ಅಲ್ಲೊಂದಿಟ್ಟು ನಿಂತಾನೆ ಮತ್ತ ಹೊಳಿಗೂ ಅದ ಕಾಣಿಸಲಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ದೇವರು ಹೊಳೆಗೆ ಹೋಗಿರೋ ಟೈಮಲ್ಲಿ ಮಾಡಿರೋ ಅಂತಹ ವಿಡಿಯೋ ಇದು.
ದೇವರು ಹೊಳೆಗೆ ಹೋಗೋವಾಗ ಹೆಣ್ಮಕ್ಳು ಯಾರೂ ಹೋಗೋದಿಲ್ಲ ಫ್ರೆಂಡ್ಸು, ಓನ್ಲಿ ಬರೀ ಗಂಡು ಮಕ್ಕಳು ಅಷ್ಟೇ ಹೋಗ್ತಾರೆ. ಸೊ ಇವಾಗೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಬರೀ ಗಂಡು ಮಕ್ಕಳೇ ಇದ್ದಾರೆ. ದೇವರು ಹೊಳೆಗೆ ಹೋಗೋವಾಗ ನಮ್ಮ ತಮ್ಮ ಕೂಡ ಹೋಗಿದ್ದ ಫ್ರೆಂಡ್ಸು. ಸೊ ಈ ವಿಡಿಯೋನ ನಮ್ಮ ತಮ್ಮ ಮಾಡ್ಕೊಂಡು ಬಂದು ನನಗೆ ಕೊಟ್ಟಿದ್ದಾನೆ. ಸೊ ಇವಾಗ ನೋಡ್ತಾ ಇರ್ಬೋದು, ಡೋಲಿಗೆ ಹಾಕಿರೋ ಏನು ಹೂವು ಹಾರ ಎಲ್ಲ ಡೆಕೋರೇಷನ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಇವಾಗ ತೆಗಿತಾ ಇದ್ದಾರೆ. ಸೊ ತೆಗೆದ್ಬಿಟ್ಟು ಅದನ್ನೆಲ್ಲ ಹೊಳೆಗೆ ಹಾಕ್ತಾರೆ. ಹಾಗೆ ದೇವ್ರನ್ನೆಲ್ಲ ಮಡಿ ಮಾಡಿಕೊಂಡು ತೊಗೊಂಡು ಬರ್ತಾರೆ. ಮತ್ತು ರಿಟರ್ನ್ ದೇವಸ್ಥಾನದಲ್ಲಿ ಅಂದರೆ ಯಮನೂರಪ್ಪನ ಗುಡಿಯಲ್ಲಿ ತೊಗೊಂಡು ಬಂದು ಇಡ್ತಾರೆ ದೇವ್ರನ್ನೆಲ್ಲ ಏನೇನು ಪದ್ಧತಿ ಪ್ರಕಾರ ಏನೇನು ಮಾಡಬೇಕು, ಹೊಳೆಗೆ ಹೇಗೆ ಕಳಿಸ್ಬೇಕು ಅದನ್ನೆಲ್ಲ ಕಳಿಸ್ಕೊಂಡು ಬರೋ ಅಷ್ಟರಲ್ಲಿ ಯಾರ್ಯಾರು ಪಕ್ಕೀರ್ಗಳೆಲ್ಲ ಆಗಿರ್ತಾರೋ ಅವರೆಲ್ಲ ಸ್ನಾನ ಮಾಡಿರ್ತಾರೆ ಫ್ರೆಂಡ್ಸು. ಮತ್ತು ಇವರು ಕೂಡ ಎಲ್ಲ ಇಲ್ಲಿ ಯಾರ್ಯಾರು ಇದ್ದಾರೋ ಇವರು ಕೂಡ ಹೋದ್ಮೇಲೆ ಸ್ನಾನ ಮಾಡ್ತಾರೆ. ಮತ್ತು ಊರಲ್ಲಿರೋ ಹೆಣ್ಮಕ್ಳೆಲ್ಲ ಯಮನೂರಪ್ಪನಿಗೆ ಎಲ್ಲ ಎಡೆ ಎಲ್ಲ ಮಾಡಿ ಇಟ್ಕೊಂಡು ಯಮನೂರಪ್ಪನ ಗುಡಿ ಹತ್ರ ಬಂದು ಕೂತ್ಕೊಂಡಿರ್ತಾರೆ ಇವರೆಲ್ಲ ಬರೋ ಅಷ್ಟರಲ್ಲಿ. ಸೊ ದೇವ್ರನ್ನ ಹೊಳಿಗೆಲ್ಲ ಕಳಿಸ್ಕೊಂಡು ಬಂದಿದ್ದ ತಕ್ಷಣವೇ, ಊರೊಳಗಡೆ ಬಂದಿದ್ದ ತಕ್ಷಣವೇ ದೇವ್ರಿಗೆ ಎಡೆ ಕೊಟ್ಟು ಪೂಜೆ ಎಲ್ಲ ಮಾಡಿ ಎಲ್ಲರೂ ಅವಾಗ ಮನೆಗೆ ಹೋಗ್ತಾರೆ ಫ್ರೆಂಡ್ಸ್. ಇಷ್ಟಿದೆ, ದೇವರು ಹೊಳೆಗೆ ಹೋಗಿ ಬಂದಮೇಲೆ ಇಷ್ಟೆಲ್ಲ ಆಗುತ್ತಂತೆ. ಇದು ನನಗೆ ಗೊತ್ತೇ ಇರಲಿಲ್ಲ, ಇದೇ ವರ್ಷನೇ ಗೊತ್ತಾಗಿದ್ದು. ಸೊ ನಾವೆಲ್ಲ ದೇವರು ಹೊಳೆಗೆ ಹೋಗಿದ ತಕ್ಷಣವೇ ಹೋಗಿ ಮಲ್ಕೊಂಡ್ಬಿಡ್ತಾಯಿದ್ವಿ. ಸೊ ಯಾಕಂದರೆ ತುಂಬ ಟೈಮ್ ಆಗಿರುತ್ತಲ್ಲ ಫ್ರೆಂಡ್ಸ್, 2 ಗಂಟೆ 3 ಗಂಟೆ ಎಲ್ಲ ಆಗಿರುತ್ತೆ. ಸೊ ತುಂಬ ಟೈಮ್ ಆಗಿರೋದ್ರಿಂದ ನಾವೆಲ್ಲ ಹೋಗಿ ಮಲಗಿಬಿಟ್ಟಿರ್ತೀವಿ. ನನಗೆ ಗೊತ್ತೇ ಇರಲಿಲ್ಲ ಇದು ದೇವರು ಹೊಳೆಗೆ ಹೋದ್ಮೇಲೆ ಈ ಥರ ಮತ್ತು ಎಡೆ ಎಲ್ಲ ಮಾಡ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಮತ್ತು ರಿಟರ್ನ್ ನಮ್ಮವ್ವ ಮತ್ತೆ ಗುಡಿಗೆ ಹೋಗ್ತಾಳೆ ಅಂಥೇಳಿ. ಸೊ ಈ ವರ್ಷ ಗೊತ್ತಾಯಿತು. ಎಡೆ ಅಂದರೆ ಅನ್ನ ಮತ್ತು ಬೆಲ್ಲ ತೊಗೊಂಡೋಗ್ತಾರಂತೆ, ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಬರ್ತಾರಂತೆ. ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮರ್ತೋದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೇವರು ಹೊಳೆಗೆ ಹೋಗಿಲ್ಲ, ನಮ್ಮೂರು ಬಸ್ ಸ್ಟಾಪಲ್ಲೇ ಎಲ್ಲ ಡೆಕೋರೇಷನ್ ಮಾಡಿರೋದನ್ನೆಲ್ಲ ತೆಗಿತಾ ಇದ್ದಾರೆ. ಯಾಕಂದರೆ ಈ ವರ್ಷ ತುಂಬ ಮಳೆ ಎಲ್ಲ ಆಗಿರೋದ್ರಿಂದ ಹೊಳೆಗೆ ಹೋಗಿಲ್ಲ. ಡೋಲಿಗೆ ದೇವ್ರಿಗೆ ಮಾಡಿರೋ ಡೆಕೋರೇಷನ್ ಎಲ್ಲ ತೆಗೆದುಬಿಟ್ಟು ಯಾರಾದರೂ ಒಂದು 4-5 ಜನ ಹೋಗಿಬಿಟ್ಟು ದೇವ್ರನ್ನ ತೊಗೊಂಡೋಗಿ ಮಡಿ ಮಾಡಿಕೊಂಡು ತೊಗೊಂಡು ಬರ್ತಾರೆ ಫ್ರೆಂಡ್ಸ್. ಎಲ್ಲರೂ ಹೋಗೋದಿಲ್ಲ, ಒಂದು 4-5 ಜನ ಅಷ್ಟೇ ಹೋಗ್ತಾರೆ. ಪ್ರತಿ ವರ್ಷ ಡೋಲಿನ ಹೊಳೆವರೆಗೂ ತೊಗೊಂಡೋಗಿ ಎಲ್ಲ ಮಡಿ ಮಾಡಿಕೊಂಡು ತೊಗೊಂಡು ಬರ್ತಾಯಿದ್ರು. ಆದರೆ ಈ ವರ್ಷ ಈ ರೀತಿ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಮೂರ ಮೊಹರಂ ವ್ಲಾಗು ಇಷ್ಟೇ. ನಮ್ಮೂರ ಮೊಹರಂ ವ್ಲಾಗು ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರ ಮೊಹರಂ ವ್ಲಾಗು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳೋದನ್ನು ಮರಿಬೇಡಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.